ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಆದಂತ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಆಗ್ತಾ ಇರುವಂತ ಈಗ ಮತ್ತೊಂದಿಷ್ಟು ಮಾಹಿತಿ ಸಿಗ್ತಾ ಇದೆ. ಅದೇನು ಅಂತಂದ್ರೆ ಅವನ ಉದ್ದೇಶ ಕೇವಲ ಒಂದು ಹೋಟೆಲ್ನಲ್ಲಿ ಇಷ್ಟೇ ಬ್ಲಾಸ್ಟ್ ಆಗಬೇಕು ಅಂತಲ್ಲ, ಹೋಟೆಲ್ನ ಪಿಲ್ಲರ್ ಬಳಿ ಬಾಂಬ್ ಇಟ್ಟು ಹೋಗಿರ್ತಾನೆ ಈ ಶಂಕಿತ. ಆಗೋದಾದ್ರೆ ದೊಡ್ಡದೇ ಆಗ್ಲಿ, ಪಿಲ್ಲರೇ ಬಿದ್ದೋಗ್ಲಿ, ಆಮೇಲೆ ನೋಡೋಣ ಅಂತೇಳಿ ಹ್ಯಾಂಡ್ ವಾಶ್ನ ಸ್ವಲ್ಪ ದೂರದಲ್ಲಿನೇ ಈ ಪಿಲ್ಲರ್ ಇದ್ದಿದ್ದಂತೆ. ಪಿಲ್ಲರ್ ಬಳಿ ಇದ್ದಂತ ಡಸ್ಟ್ಬಿನ್ ಬಳಿ ಬಾಂಬ್ ಅನ್ನ ಇಟ್ಟು ಹೋಗಿರ್ತಾನೆ ಈ ಶಂಕಿತ. ಸ್ಫೋಟದ ರಭಸಕ್ಕೆ ಛಿದ್ರವಾಗಿ ಹೋಗಿತ್ತು ಹೋಟೆಲ್. ನೀವೆಲ್ಲ ದೃಶ್ಯ ನೋಡಿದ್ದೀರಾ. ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಆಗಿರುವಂತ ಬೆಳವಣಿಗೆ ಏನು ಅಂತಂದ್ರೆ, ಈಗ ಸಿಗ್ತಾ ಇರೋದು ಪಿಲ್ಲರ್ ಬಳಿನೇ ಇವನು ಬಾಂಬ್ ಅನ್ನ ಇಟ್ಟಿದ್ದ ಸ್ವಲ್ಪ ದೂರದಲ್ಲಿ ಅಂತ ಹೇಳಿ. ಪಿಲ್ಲರ್ಗೆ ಏನಾದರೂ ಡ್ಯಾಮೇಜ್ ಆಗಿದ್ದಿದ್ರೆ ಬಿಲ್ಡಿಂಗಿಗೆ ಡ್ಯಾಮೇಜ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡಿಕೊಂಡು ಈ ರೀತಿಯಾಗಿ ಕೃತ್ಯವನ್ನ ಎಸಗಿದ್ದ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಾಣಿಸಿಕೊಳ್ತಾ ಇದೆ. ಅವನ ಉದ್ದೇಶ ಏನು ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ. ಬಟ್ ಈ ರೀತಿ ಕೃತ್ಯವನ್ನ ಮಾಡ್ತಾ ಇದ್ದಿದ್ದು ಅದು ಕೂಡ ಪಿಲ್ಲರ್ ಹತ್ತಿರದಲ್ಲೇ ಇದನ್ನಿಟ್ಟು ಹೋಗಿದ್ದ ಅಂತ ಹೇಳಿ. ಎಕ್ಸಾಕ್ಟ್ ಆಗಿ ಪಿಲ್ಲರ್ ಬಳಿ ಇಡಕ್ಕಾಗಿರ್ಲಿಲ್ಲ ಅಂತ ಕಾಣಿಸುತ್ತೆ ಅವನಿಗೆ. ಹಾಗಾಗಿನೇ ವಾಶ್ ಬೇಸಿನ್ ಕಡೆನೇ ಅವನು ಇಟ್ಟು ಹೋಗಿದ್ದ ಅಂತ ಹೇಳಿ, ಹ್ಯಾಂಡ್ ವಾಶ್ನ ಬಳಿ. ಸೊ ಈಗ ಗೊತ್ತಿಲ್ಲ ಇದಿನ್ನೂ ಏನೇನಾಗುತ್ತೆ. ಅವನು ಸಿಕ್ಕ ನಂತರ ಇದೆಲ್ಲದಕ್ಕೂ ಕೂಡ ಉತ್ತರಗಳು ಸಿಗುತ್ತೆ. ಏನು ಉದ್ದೇಶ ಇತ್ತು, ಯಾತಕ್ಕೋಸ್ಕರ ಅಲ್ಲಿ ಮಾಡಿದ್ದ, ಇವೆಲ್ಲವೂ ಕೂಡ ಗೊತ್ತಾಗುತ್ತೆ. ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ಈಗ ನನ್ನೊಂದಿಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನರಸಿಂಹಮೂರ್ತಿ, ಪಿಲ್ಲರ್ ಬಳಿನೇ ಇಡ್ತಾ ಇದ್ದಾನೆ ಅಂತಂದ್ರೆ ಅವನ ಉದ್ದೇಶ ಇರುವಂತದ್ದು ಕೇವಲ ಒಂದು ಬ್ಲಾಸ್ಟ್ ಮಾಡಿ ಹೋಗೋದಲ್ಲ, ಬಿಲ್ಡಿಂಗ್ ಅನ್ನೇ ಡ್ಯಾಮೇಜ್ ಮಾಡಬೇಕು ಅನ್ನುವಂತ ಉದ್ದೇಶ ಏನಾದರೂ ಇದೆ ಅನ್ನೋದು ಪ್ರಾಥಮಿಕವಾಗಿ ಈಗ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆಯಾ ನರಸಿಂಹಮೂರ್ತಿ? ಅರುಣ್ಣ, ಒಟ್ಟಾರೆಯಾಗಿ ಇವತ್ತು NIA ಅಧಿಕಾರಿಗಳು ಹೋಟೆಲನ್ನು, ರಾಮೇಶ್ವರಂ ಕೆಫೆಯನ್ನು ಹಸ್ತಾಂತರ ಮಾಡಿದ ಬಳಿಕ ಇವತ್ತು ಇಲ್ಲಿ ಒಂದಷ್ಟು ರಿನೋವೇಷನ್ ಕಾರ್ಯ, ಸ್ವಚ್ಛತಾ ಕಾರ್ಯಗಳನ್ನು ಹೋಟೆಲ್ ಸಿಬ್ಬಂದಿ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ಹೋಟೆಲ್ನ ಒಳಭಾಗದಲ್ಲಿ ಬಾಂಬ್ ಇಟ್ಟಂತಹ ಜಾಗವನ್ನು ನಾವು ಕೂಡ ಹೋಗಿ ನೋಡಿದಂತಹ ಸಂದರ್ಭದಲ್ಲಿ ಒಂದು ರೀತಿ ಒಂದು ಪಿಲ್ಲರ್ ಇದೆ. ಆ ಪಿಲ್ಲರ್ ಪಕ್ಕ ಒಂದು ಡಸ್ಟ್ಬಿನ್ ಇದೆ. ಡಸ್ಟ್ಬಿನ್ ಪಕ್ಕ ಒಂದು ಮರ ಕೂಡ ಇದೆ. ಹೀಗಾಗಿ ಆ ಒಂದು ಭಾಗದಲ್ಲಿ ಕಾಣಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ರೀತಿ ಏನಾದರೂ ಇಟ್ಟಿದ್ನ ಅನ್ನೋ ಶಂಕೆ ವ್ಯಕ್ತವಾಗ್ತಿದೆ. ಯಾಕಂತ ಹೇಳಿದ್ರೆ ಅದು ಅಷ್ಟು ಸುಲಭವಾಗಿ ಡಸ್ಟ್ಬಿನ್ ಹಿಂಭಾಗದಲ್ಲಿ ಇದ್ದಿದ್ದರಿಂದ ಬಾಂಬು ಅಥವಾ ಬ್ಯಾಗ್ ಏನಿತ್ತು ಅದು ಅಷ್ಟು ಸುಲಭವಾಗಿ ಐಡೆಂಟಿಫೈ ಆಗಿಲ್ಲ. ಹೀಗಾಗಿ ಅದು ಏಕಾಏಕಿ ಬ್ಲಾಸ್ಟ್ ಆಗಿರೋದು ತನಿಖೆಯಲ್ಲಿ ಇದೀಗ ಕಂಡು ಬರ್ತಿದೆ. ಅಂದರೆ ಬ್ಲಾಸ್ಟ್ ಆಗದಂತಹ ಜಾಗ ಏನಿದೆ ಅದು ಸಂಪೂರ್ಣವಾಗಿ ಕಿತ್ತೋಗಿದೆ. ಆ ಟೈಲ್ಸ್ ಇರ್ಬೋದು ಎಲ್ಲ ಸಂಪೂರ್ಣವಾಗಿ ಕಿತ್ತೋಗಿದೆ. ಮತ್ತು ಅಲ್ಲಿಂದ ಒಂದು 20-30 ಮೀಟರ್ ದೂರ ಇದ್ದಂತಹ ಗ್ಲಾಸ್ಗಳೆಲ್ಲ ಒಡೆದೋಗಿದೆ. ಹೋಟೆಲ್ ಒಳಭಾಗದಲ್ಲಿ ಅಳವಡಿಕೆ ಮಾಡಿದ್ದಂತಹ ಗ್ಲಾಸ್ಗಳು, ಅಂದರೆ ಉದ್ದೇಶಪೂರ್ವಕವಾಗಿ ನಟ್ಟು ಬೋಲ್ಟು ಮೊಳೆಗಳನ್ನು ಬಳಸಿರೋದ್ರಿಂದ ಅದು ಹೋಗಿ ಒಡೆದಿರ್ಬೋದು, ಅಥವಾ ಆ ಒಂದು ಸೌಂಡಿಗೆ, ಆ ಶಬ್ದದ ತೀವ್ರತೆಗೆ ಅಥವಾ ಗ್ಲಾಸ್ ಒಡೆದೋಗಿರಬಹುದು ಅನ್ನೋ ಒಂದು ಸಂಶಯ ಪೊಲೀಸರದ್ದು. ಹೀಗಾಗಿ ಇಡೀ ಹೋಟೆಲ್ನ ರಿನೋವೇಷನ್ ಕಾರ್ಯ ಇದೀಗ ಆರಂಭವಾಗಿದೆ. ಅದನ್ನು ಕೂಡ ತಾವು ಗಮನಿಸಬಹುದು. ಮತ್ತು ಪೊಲೀಸ್ ಇಲಾಖೆ ಒಂದು ಸೂಚನೆಯನ್ನು ಕೊಟ್ಟಿದೆ, ನೀವು ಮಾಡ್ತಕ್ಕಂಥ ರಿನೋವೇಷನ್ ಕಾರ್ಯ ಏನಿದೆ ಅದು ಹೊರಗಡೆ ಕಾಣಬಾರ್ದು ಅನ್ನೋ ನಿಟ್ಟಲ್ಲಿ. ಹೀಗಾಗಿ ಟಾರ್ಪಲನ್ನು ಮುಂಭಾಗದಲ್ಲಿ ಸುತ್ತೂರ್ಲು ಹೊದಿಕೆಯನ್ನು ಮಾಡಿ ಇದೀಗ ಅವರ ರಿನೋವೇಷನ್ ಕಾರ್ಯವನ್ನು ಆರಂಭ ಮಾಡಿದ್ದಾರೆ. ಶುಕ್ರವಾರ ಹೋಟೆಲನ್ನು ಪುನರಾರಂಭ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಮಾಲೀಕರು ಹೇಳಿದರು. ಹೀಗಾಗಿ ಬರದಿಂದ ಸಿದ್ಧತೆಗಳೇನೋ ನಡೀತಿದೆ. ಆದರೆ ಒಂದಷ್ಟು ಒಳಭಾಗದಲ್ಲಿ ಡ್ಯಾಮೇಜ್ ಆಗಿದೆ. ಆ ಡ್ಯಾಮೇಜ್ಗಳನ್ನು ಸರಿಪಡಿಸುವ ಕೆಲಸವನ್ನು ಮಾಡಬೇಕಾಗುತ್ತೆ. ಹೀಗಾಗಿ ಸದ್ಯ ಈ ರಿನೋವೇಷನ್ ಕಾರ್ಯಕ್ಕಾಗಿ ಹೋಟೆಲ್ನ ಎಲ್ಲ ಸಿಬ್ಬಂದಿಗಳು ಮಾಡ್ತಿದ್ದಾರೆ. ಮತ್ತು ರಾಜ್ಯ ಪೊಲೀಸರ ಜೊತೆ ಬೆಂಗಳೂರು ಪೊಲೀಸರಿದ್ದರು, ಮತ್ತು NIA ಪೊಲೀಸರು ತಮ್ಮ ಎಲ್ಲ ಇನ್ವೆಸ್ಟಿಗೇಷನ್ನು, ಅದ್ರ ಜೊತೆಗೆ ಸ್ಪಾಟ್ ಮಹಜರ್ ಪ್ರಕ್ರಿಯೆ ಇವೆಲ್ಲವನ್ನು ಮುಗಿಸಿ ಇವತ್ತು ಹೋಟೆಲನ್ನು ಮಾಲೀಕರ ಕಸ್ಟಡಿಗೆ, ಅವರ ಸುಪರ್ದಿಗೆ ಒಪ್ಪಿಸಿದ್ದಾರೆ. ಹೀಗಾಗಿ ಇವತ್ತಿನಿಂದ ಈ ರಿನೋವೇಷನ್ ಕಾರ್ಯ ಆರಂಭವಾಗಿ ಶಿವರಾತ್ರಿ ಹಬ್ಬದಂದು ಹೋಟೆಲನ್ನು ಪುನರಾರಂಭ ಮಾಡೋದಾಗಿ ಹೋಟೆಲ್ನ ಆಡಳಿತ ಮಂಡಳಿ ತಿಳಿಸ್ತಿದೆ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.